Lokesh Kanagaraj sir, you are master screenplay direction. Thank you for this opportunity, sir. Thank you very much. Thank you, sir. Thank you. ಭಾರತೀಯ ಚಿತ್ರರಂಗದಲ್ಲಿ ವಿಶಿಷ್ಟ ನಿರ್ದೇಶನದ ಶೈಲಿ, ಸೊಗಸಾದ ತತ್ವ ವಿಚಾರಗಳನ್ನು ಒಳಗೊಂಡ ಚಿತ್ರಗಳ ಮೂಲಕ ಗಂಭೀರವಾದ ಹೆಗ್ಗಳಿಕೆ ಗಳಿಸಿದವರೇ ರಿಯಲ್ ಸ್ಟಾರ್ ಉಪೇಂದ್ರ. ಇತ್ತೀಚೆಗೆ ಬಿಡುಗಡೆ ಕಂಡ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೋಲಿ ಚಿತ್ರದಲ್ಲಿನ ಪಾತ್ರದ ಮೂಲಕ ಮತ್ತೆ ಮಲ್ಟಿ ಸ್ಟಾರ್ ಪ್ರಾಜೆಕ್ಟ್ ನ ಭಾಗವಾಗಿದ್ದಾರೆ. ಆದರೆ ಈ ಬಾರಿ ಉಪೇಂದ್ರ ಅವರ ನಡೆ ಹಾಗೂ ಕೆಲ ರಿಯಾಕ್ಷನ್ಗಳು ಅವರ ಕೆಲ ಅಭಿಮಾನಿಗಳ ಮನಸ್ಸಿಗೆ ತೀವ್ರವಾಗಿ ನೋವುಂಟು ಮಾಡಿದೆ. ಹಾಗಾದ್ರೆ ವಿಚಾರ ಏನು? ಉಪೇಂದ್ರ ಎಡವಿದ್ದೆಲ್ಲಿ? ಅಭಿಮಾನಿಗಳ ಬೇಸರಕ್ಕೆ ಕಾರಣವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಎಲ್ಲ ಸ್ಟಾರ್ಸ್ இருக்காங்க சார், ஒரு ஃபேன்ஸ் இருக்காங்க. பட் அந்த ஸ்டார்ஸ் எல்லாம் ஃபர்ஸ்ட் ஷோ ஃபேன்ஸ் உங்களுக்கு சார். ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಬಹುನಿರೀಕ್ಷೆಯ ಕೂಲಿ ಸಿನಿಮಾ ವರ್ಲ್ಡ್ ವೈಡ್ ತೆರೆಗೆ ಬಂದಿದೆ. ಮೊದಲ ದಿನವೇ 65 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಈಗಾಗಲೇ ಕೂಲಿ ಸಿನಿಮಾ ಹೇಗಿದೆ ಅನ್ನೋ ಟಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಕೂಲಿ ಸಿನಿಮಾದಲ್ಲಿ ರಜನಿಕಾಂತ್ ಜೊತೆಗೆ ಕಿಂಗ್ ನಾಗಾರ್ಜುನ್, ರಿಯಲ್ ಸ್ಟಾರ್ ಉಪೇಂದ್ರ, ಮಿಸ್ಟರ್ ಪರ್ಫೆಕ್ಟ್ ಆಮಿರ್ ಖಾನ್ ಸೇರಿದಂತೆ ನಾನಾ ಭಾಷೆಯ ಸ್ಟಾರ್ಗಳ ದಂಡೇ ಇದೆ. ಇನ್ನು ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್, ಶ್ರುತಿ ಹಾಸನ್ ಕೂಡ ನಟಿಸಿದ್ದಾರೆ. ಲೋಕೇಶ್ ಕನಗರಾಜ್ ಡೈರೆಕ್ಟ್ ಮಾಡಿರೋ ಈ ಸಿನಿಮಾದ ಬಗ್ಗೆ ದೊಡ್ಡ ಹೈಪ್ ಕ್ರಿಯೇಟ್ ಆಗಿದೆ. ಅದಕ್ಕೆ ತಕ್ಕಂತೆ ಮೊದಲ ದಿನದ ಶೋಗಳೆಲ್ಲ ಹೌಸ್ಫುಲ್ ಸಹ ಆಗಿವೆ. ಇನ್ನು ಉಪ್ಪಿ ನಿರ್ದೇಶನದ ವಿಚಾರಕ್ಕೆ ಬರೋದಾದ್ರೆ ಬರೀ ಕನ್ನಡಿಗರು ಮಾತ್ರವಲ್ಲ, ಪರಭಾಷಿಗರು ಸಹ ಫಿದಾ ಆಗಿದ್ರು. ಅವರು ನಿರ್ದೇಶಿಸಿದ ಸಿನಿಮಾಗಳೇ ಅಂತವು. ತಮ್ಮ ಅದ್ಭುತ ಪ್ರತಿಭೆಯಿಂದ ಉಪೇಂದ್ರ ಭಾರತೀಯ ಚಿತ್ರರಂಗದಲ್ಲೇ ಅದ್ಭುತ ನಿರ್ದೇಶಕ ಅನಿಸಿಕೊಂಡವರು. ಇದಕ್ಕೆ ಸಾಕ್ಷಿ ಅನ್ನುವಂತೆ ಸ್ವತಃ ರಜನಿಕಾಂತ್ ಅವರೇ ಕೋಲಿ ಚಿತ್ರದ ಆಡಿಯೋ ಲಾಂಚ್ ವೇದಿಕೆಯಲ್ಲಿ ಉಪೇಂದ್ರ ಪ್ರತಿಭೆಯನ್ನ ಕೊಂಡಾಡಿದ್ರು. ಉಪೇಂದ್ರ ಇಂಡಿಯಾಲೇ மோஸ்ட் இன்டெலெக்சுவல் டைரக்டர்ஸ்க்கு எல்லாமே அவரோட இன்ஸ்பிரேஷன் இருக்கு. ಎಲ್ಲ ಹಿಂದಿ, ಮಲಯಾಳಂ, ತೆಲುಗು, ತಮಿಳು எல்லாரும் உபேந்திரா என்ன மாதிரி ஒரு டைரக்டருங்க. அவர் ஃபஸ்ட்டு படம் ஒரு ஓம்னு எடுத்துப்பாங்க. அவர் ஆக்டர் ஆகணும்னு இஷ்டம் இல்லை, டைரக்டர் தான். ஓம் அப்படின்னு சொல்லி ಶಿವರಾಜ್ಕುಮಾರ್ வச்சு எடுத்திருப்பாங்க. எனக்கு எப்படி பாஷா அந்த மாதிரி 10 மடங்கு அது. ಭಾರತದಲ್ಲೇ ಬಹಳ ದೊಡ್ಡ ನಿರ್ದೇಶಕ. ಅವರು ಮಾಡಿದ ಓಂ ಸಿನಿಮಾ ನನ್ನ 10 ಭಾಷಾ ಸಿನಿಮಾಗಳಿಗೆ ಸಮ. ಲೋಕೇಶ್ ಕನಗರಾಜ್ ಈಗ ನಾನು ಲೀನಿಯರ್ ಸಿನಿಮಾ ಮಾಡ್ತಾರೆ, ಅದನ್ನೆಲ್ಲ 30 ವರ್ಷಗಳ ಹಿಂದೆ ಉಪೇಂದ್ರ ಮಾಡಿಬಿಟ್ಟಿದ್ರು ಅಂತ ತಲೈವ ಅಷ್ಟು ದೊಡ್ಡ ವೇದಿಕೆಯ ಮೇಲೆ ಉಪೇಂದ್ರ ಕುರಿತು ಹಾಡಿ ಹೊಗಳಿದ್ರು. ಇನ್ನು ಉಪೇಂದ್ರ ಕೂಡ ರಜನಿ ಅವರನ್ನ ದ್ರೋಣಾಚಾರ್ಯನಿಗೆ ಹೋಲಿಸಿ ನಾನು ಏಕಲವ್ಯ ಅನ್ನೋದನ್ನ ಹೇಳಿಕೊಂಡಿದ್ರು. ஒரு 25 years back தலைவரನ್ನ பார்த்தேன். அது அன்ஃபர்கெட்டபிள் மொமெண்ட் இன் மை லைஃப். அங்கேಯಿಂದ இந்த வரைக்கும் ஒரு ஏகலவ்ய ದ್ರೋಣಾಚಾರ್ಯன் எப்படி ஃபாலோ பண்றானோ அப்படி பண்ணிட்டு இருக்கிறார். ಆದರೆ ಅದೇ ಕೂಲಿ ಆಡಿಯೋ ಲಾಂಚ್ ವೇಳೆ ಉಪೇಂದ್ರ ವೇದಿಕೆಯೇರಿ ಲೋಕೇಶ್ ಕನಗರಾಜ್ ಸರ್ ಸ್ಕ್ರೀನ್ ಪ್ಲೇ ಮಾಡೋದ್ರಲ್ಲಿ ಮಾಸ್ಟರ್, ಇಂತಹ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಕೈ ಎತ್ತಿ ಮುಗಿದಿದ್ದಾರೆ. ಲೋಕೇಶ್ ಕನಗರಾಜ್ ಸರ್, ಯು ಆರ್ ಮಾಸ್ಟರ್ ಸ್ಕ್ರೀನ್ ಪ್ಲೇ ಡೈರೆಕ್ಷನ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು ಸರದಿ ಸಾಲಿನಂತೆ ಒಬ್ಬೊಬ್ಬರೇ ಮಾತನಾಡುವಾಗ ಶ್ರುತಿ ಹಾಸನ್ ಸಹ ವೇದಿಕೆ ಮೇಲೆ ಉಪೇಂದ್ರ ಅವರನ್ನ ಸರ್ ಅಂದ ತಕ್ಷಣವೇ ಉಪ್ಪಿ ಎದ್ದು ಕೈ ಮುಗಿದು ಗೌರವ ತೋರಿಸಿದ ರೀತಿ ಎಲ್ಲೋ ಒಂದ್ ಕಡೆ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. உபேந்திரா சார் நோ சில பேர் அவங்க முகம், அவங்க ஆரா அவ்வளோ பவர்ஃபுல். நீங்கள் ஸ்க்ரீனில் நின்னாலே போகிறோம். அன்பிலீவபிள் ப்ரெசன்ஸ் சார். ஆனால் நான் ஒரு விஷயம் சொல்ல விரும்புகிறேன், தட் நீங்கள் ஒரு கிரியேட்டிவ் ஜீனியஸ், எல்லாருக்கும் தெரியும். சோ செலிப்ரேட்டட், சோ சக்சஸ்ஃபுல். ಚಿತ್ರರಂಗದಲ್ಲಿ ರಜನಿಕಾಂತ್ ಅವರು 50 ವರ್ಷ ಪೂರೈಸಿದ ಸಂಭ್ರಮದಲ್ಲಿ ಕೋಲಿ ಚಿತ್ರ ಬರ್ತಿರೋದ್ರಿಂದ ಈ ಸಿನಿಮಾದಲ್ಲಿರುವವರಿಗೆ ಹಾಗೂ ನಿರ್ದೇಶಕನಿಗೆ ಮತ್ತು ಅವರ ಮಗಳು ಶ್ರುತಿ ಹಾಸನ್ ಅವರಿಗೆ, ಚಿತ್ರದಲ್ಲಿ ನಟಿಸಿರುವ ನಾಗಾರ್ಜುನ್, ಸತ್ಯರಾಜ್, ಉಪೇಂದ್ರ ಎಲ್ಲರಿಗೂ ಅಭಿನಂದನೆ ಅಂತ ಕಮಲ್ ಹಾಸನ್ ಟ್ವೀಟ್ ಮಾಡಿದ್ರು. ಅದನ್ನ ರೀಟ್ವೀಟ್ ಮಾಡಿ ಉಪೇಂದ್ರ ಅವರು ಧನ್ಯವಾದ ಸರ್ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ತಗ್ ಲೈಫ್ ಸಿನಿಮಾ ಬಿಡುಗಡೆ ಸಮಯದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಕಮಲ್ ಹಾಸನ್ ನೀಡಿದ ಹೇಳಿಕೆ ಎಂತ ವಿವಾದವನ್ನ ಸೃಷ್ಟಿ ಮಾಡಿತ್ತು ಅಂತ ಇಡೀ ಕನ್ನಡಿಗರಿಗೆ ಗೊತ್ತಿದೆ. ಈ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಕನ್ನಡಿಗರು ಆಗ್ರಹ ಕೂಡ ಮಾಡಿಕೊಂಡಿದ್ರು. ಆದ್ರೆ ಕಮಲ್ ಮಾತ್ರ
ಕೊನೆಗೂ ಕ್ಷಮೆ ಕೇಳಲೇ ಇಲ್ಲ. ಇಂತಹ ಸಮಯದಲ್ಲಿ ಕಮಲ್ ಮಾಡಿದ ಒಂದು ಟ್ವೀಟ್ಗೆ ಉಪೇಂದ್ರ ಈ ರೀತಿ ಸ್ಪಂದಿಸುವ ಅವಶ್ಯಕತೆ ಇರಲಿಲ್ಲ ಅನ್ನೋದು ಅಭಿಮಾನಿಗಳ ಮಾತಾಗಿದೆ. ಒಂದಲ್ಲ ಎರಡಲ್ಲ ಈ ರೀತಿ 2-3 ಘಟನೆಗಳನ್ನ ನೋಡಿದ ಅಭಿಮಾನಿಗಳು ಉಪೇಂದ್ರ ಈ ರೀತಿ ಕಮ್ಯುನಿಕೇಟ್ ಮಾಡೋದು ಅವಶ್ಯಕತೆ ಇದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಸಿನಿಮಾ ಪಾತ್ರಕ್ಕಾಗಿ ಆತ್ಮ ಗೌರವವನ್ನ ಬಿಟ್ಟು ಬದುಕೋದು ಬೇಡ ಅಂತ ಹೇಳಿ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ. ಆತ್ಮ ಗೌರವ ಮತ್ತು ವಿನಯದ ಮಧ್ಯೆ ಎಲ್ಲಿ ಗಡಿ ಹಾಕ್ಬೇಕು ಅನ್ನೋದು ಉಪೇಂದ್ರ ಅವರಿಗೆ ಗೊತ್ತಾಗಿಲ್ವಾ? ಅತಿಯಾದ್ರೆ ಅಮೃತ ಕೂಡ ವಿಷವಾಗಬಹುದು ಅನ್ನುವಂತಹ ಅಭಿಮಾನಿಗಳ ಕಾಮೆಂಟ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇವೆ. ಇದು ನಿಜಕ್ಕೂ ರಿಯಲ್ ಸ್ಟಾರ್ನ ಇಮೇಜ್ಗೆ ಆಘಾತವಾಗಬಹುದಾ ಅಥವಾ ಇದು ಅವರ ಸಾಧಾರಣ ನಮ್ರತೆಗೆ ಮತ್ತೊಂದು ನಿದರ್ಶನವಾ? ಗೊತ್ತಿಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ವತಃ ಉಪೇಂದ್ರ ಅವರೇ ಉತ್ತರ ಕೊಡಬೇಕು. ಆದರೆ ಉಪ್ಪಿ ಅವರ ಈ ಒಂದು ನಡೆ ಅಭಿಮಾನಿಗಳಿಗೆ ಕೊಂಚ ಕನ್ಫ್ಯೂಸ್ ಮತ್ತು ಬೇಸರ ತಂದಿರೋದಂತೂ ಸುಳ್ಳಲ್ಲ. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.